ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸೆಷನಲ್ಲಿ KPSCಯ ಹಳೆಯ ಪ್ರಶ್ನೆ ಪತ್ರಿಕೆಯಾದ ಜನರಲ್ ಪೇಪರ್ ಅಂದರೆ ಈ ಒಂದು ಸಾಮಾನ್ಯ ಜ್ಞಾನ ಪತ್ರಿಕೆಯನ್ನು ಇಲ್ಲಿ ಸಾಲ್ವ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ಪತ್ರಿಕೆಯನ್ನು ಸಾಲ್ವ್ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ, ಮುಂಬರುವ ಎಲ್ಲ ಒಂದು KPSC ಮುಖಾಂತರ ಕಂಡಕ್ಟ್ ಆಗುವ ಅಥವಾ KE ಮುಖಾಂತರ ಇನ್ನಿತರ ಒಂದು ಕರ್ನಾಟಕದಲ್ಲಿ ಏನು ಕಂಡಕ್ಟ್ ಆಗ್ತಾವಲ್ಲ, ಸೊ ಆ ಒಂದು ಎಲ್ಲ ಒಂದು ಪರೀಕ್ಷೆಗಳಿಗೆ ಇದು ಉಪಯುಕ್ತ. ಓಕೆ, ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಪ್ರಾತಿನಿಧ್ಯವಿಲ್ಲದೆ ತೆರಿಗೆ ಹಾಕುವಂತಿಲ್ಲ ಎಂಬ ಘೋಷಣೆ ಇದರಲ್ಲಿನ ಉಪಬಂಧಗಳ ವಿರುದ್ಧವಾಗಿ ಒಂದು ಸ್ಲೋಗನ್ ಇತ್ತು. ಏನು? ಪ್ರಾತಿನಿಧ್ಯವಿಲ್ಲದೆ ತೆರಿಗೆ ಹಾಕುವಂತಿಲ್ಲ, ನೋ ಟ್ಯಾಕ್ಸೇಷನ್ ವಿದೌಟ್ ರಿಪ್ರೆಸೆಂಟೇಷನ್. ಈ ಒಂದು ಸ್ಲೋಗನನ್ನು ಈ ನಮ್ಮ ರಾಷ್ಟ್ರೀಯವಾದಿಗಳು ಏನಪ್ಪ ಅದನ್ನು ಘೋಷಣೆ ಮಾಡ್ತಾರೆ. ಅದು ಯಾವ ಒಂದು ವಿರುದ್ಧವಾಗಿ ಮಾಡ್ತಾರೆ? ಅದನ್ನು ಫಾರ್ ಪಾಸಿಂಗ್ ಆಫ್ ದಿ ಇಂಡಿಯನ್ ಕೌನ್ಸಿಲ್ಸ್ ಆ್ಯಕ್ಟ್ 1892, 1892 ಇಂಡಿಯನ್ ಕೌನ್ಸಿಲ್ ಕಾಯ್ದೆ. ಆಪ್ಷನ್ 2. ನೆಕ್ಸ್ಟ್ ಕ್ವಶನ್. ಖುದಾಯಿ ಖಿದ್ಮತ್ಗಾರ್ ಚಳುವಳಿ ಇವರ ನಾಯಕತ್ವದಲ್ಲಿ ಪ್ರಾರಂಭವಾಯಿತು. ಇದು ಈಜಿಯೆಸ್ಟ್ ಕ್ವಶನ್. ಯಾಕೆಂದರೆ ಖುದಾಯಿ ಖಿದ್ಮತ್ಗಾರ್ ಅಂತ ಬಂದ ಕೂಡಲೇ ನಿಮಗೆ ನೆನಪಿಗೆ ಬರೋದು ಗಡಿನಾಡ ಗಾಂಧಿ, ಖಾನ್ ಅಬ್ದುಲ್ ಗಫಾರ್ ಖಾನ್. ಆಪ್ಷನ್ 2 ಈಸ್ ಕರೆಕ್ಟ್. ಈ ಒಂದು ಚಳವಳಿಯನ್ನು ಈ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರ ಒಂದು ಮುಂದಾಳತ್ವದಲ್ಲಿ ನಡೀತದೆ. ಇವರಿಗೆ ಬಚಾ ಖಾನ್ ಅಂತಾರೆ, ಬಾದ್ಶಾ ಖಾನ್ ಅಂತಾರೆ, ಸರ್ಹದಿ ಗಾಂಧಿ ಅಂದರೆ ಗಡಿನಾಡು ಗಾಂಧಿ. ಓಕೆ, ಬಾದ್ಶಾ ಖಾನೂ ಅಂತಾರೆ ಇವರಿಗೆ, ನೆನಪಿರಲಿ. ನೆಕ್ಸ್ಟ್, ಕಾಂಗ್ರೆಸ್ ಮತ್ತು ಗಾಂಧಿ ಅಸ್ಪೃಶ್ಯರಿಗೆ ಮಾಡಿದ್ದೇನು ಎಂಬ ಈ ಒಂದು ಕೃತಿಯನ್ನು ಯಾರು ರಚಿಸಿದ್ದಾರೆ? ಈ ಒಂದು ಕೃತಿ ನಿಮಗೆ ಅಸ್ಪೃಶ್ಯರು ಅಂತ ಬಂದ ಕೂಡಲೇ ಇವರ ಒಂದು ವಿರುದ್ಧವಾಗಿ ಹೋರಾಡಿದ, ಅಂದರೆ ಇವರ ಸಲುವಾಗಿ ಇವರ ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನದ ಸಿಗಬೇಕಂತ ಈ ಒಂದು ಹೋರಾಡಿದ ಒಬ್ಬ ಮಹಾನ್ ನಾಯಕ ಯಾರಪ್ಪ ಅಂತಂದ್ರೆ ಅವರು ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ದಟ್ ಈಸ್ ಡಾಕ್ಟರ್ BR ಅಂಬೇಡ್ಕರ್. ಇವರು ಕಾಂಗ್ರೆಸ್ ಮತ್ತು ಗಾಂಧಿ ಅಸ್ಪೃಶ್ಯರಿಗೆ ಮಾಡಿದ್ದೇನು? ಓಕೆ, ವಾಟ್ ಡಿಡ್ ದ ಮಹಾತ್ಮ ಗಾಂಧಿ ಡೂ ಫಾರ್ ದ ಅನ್ಟಚಬಲ್ಸ್ ಅಂತ ಅದೊಂದು ಚಾಪ್ಟರ್ ಇತ್ತು. ಓಕೆ, ನೆಕ್ಸ್ಟ್, ಈ ಕೆಳಗಿನ ಪೈಕಿ ಯಾರನ್ನು ಏಕ ವ್ಯಕ್ತಿ ಅಂಚುಬಲ ಎಂದು ಮೌಂಟ್ ಬ್ಯಾಟನರು ಕರೆದರು? Who among the following was called by Mountbatten as one of man boundary force? ಯಾರಿಗಪ್ಪ? ಗಾಂಧೀಜಿ ಅವರಿಗೆ. ಓಕೆ, ನೋಡ್ರಿ, ಈ ಲಾರ್ಡ್ ಮೌಂಟ್ ಬ್ಯಾಟನರು ಈ ಒಂದು ಆಗಸ್ಟ್ 26, 1947 ಅಂದು ಈ ಲಾರ್ಡ್ ಮೌಂಟ್ ಬ್ಯಾಟನ್ ಏನು ಮಾಡ್ತಾರೆ? ಲಾಸ್ಟ್ ವೈಸ್ ರಾಯ್ ಆಫ್ ಇಂಡಿಯಾ. ಇವರು ನೆನಪಿರಲಿ, ಭಾಳ ಮುಖ್ಯವಾದ ಒಂದು ಅಂಶ ಇಲ್ಲಿ. ಇವರು ಲಾಸ್ಟ್ ವೈಸ್ ರಾಯ್ ಆಫ್ ಇಂಡಿಯಾ ಆ್ಯಂಡ್ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಗವರ್ನರ್ ಜನರಲ್ ಆಫ್ ಇಂಡಿಯಾ ನೆನಪಿರಲಿ. ಓಕೆ, ಸೊ ಗಾಂಧೀಜಿಗೆ ಈ ಥರ ಒಂದು ಕರೆದವರು ಮೌಂಟ್ ಬ್ಯಾಟನರು. ನೆಕ್ಸ್ಟ್, ದ್ರಾವಿಡ್ ಕಜಗಂ ಅನ್ನು ಸ್ಥಾಪಿಸಿದವರು ಯಾರು? ದ್ರಾವಿಡ್ ಕಜಗಂ. ಈ ದ್ರಾವಿಡ್ ಕಜಗಂ ಅನ್ನೋದು ಒಂದು ಸೋಷಿಯಲ್ ಮೂವ್ಮೆಂಟ್ ಆಗಿದ್ದು, ಅಂದರೆ ಸಾಮಾಜಿಕ ಚಳುವಳಿ. ಓಕೆ, ಸೊ ಇದನ್ನು ಸ್ಥಾಪಿಸಿದವರು ಯಾರಪ್ಪ ಅಂದರೆ EV ರಾಮಸ್ವಾಮಿ, ಅಥವಾ ಅವರಿಗೆ
ತಂತಾಯಿ ಪೆರಿಯಾರ್ ಅಂತಲೂ ಕರೀತಾರೆ. ತಂತಾಯಿ ಪೆರಿಯಾರ್. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು? ಆಪ್ಷನ್ 2 ಇ ವಿ ರಾಮಸ್ವಾಮಿ ಅಯ್ಯರ್ ಅನ್ನೂ ಬರುತ್ತೆ, ಅವ್ರ ನಾಯಕರ್. ಓಕೆ, ಇವರಿಗೆ ಮತ್ತೆ ತಂತಾಯಿ 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 ಪೆರಿಯಾರ್ ತಂತಾಯಿ ಪೆರಿಯಾರ್ ಅಂತಲೂ ಕರೀತಾರೆ. ಅಥವಾ ನಿಮಗೆ ಬೇಕಂದರೆ ಹೂ ಈಸ್ ದ ಫಾದರ್ ಆಫ್ ದ್ರಾವಿಡಿಯನ್ ಮೂಮೆಂಟ್, ಈ ದ್ರಾವಿಡಿಯನ್ ಇದರ ಒಂದು ಚಳುವಳಿಯ ಪಿತಾಮಹ ಯಾರತ್ತಂದ್ರೂ ಇವರೇ, ಇ ವಿ ರಾಮಸ್ವಾಮಿ. ಇ ವಿ ಅಂದರೆ ಏನು? ಈರೋಡು ವೆಂಕಟಪ್ಪ ರಾಮಸ್ವಾಮಿ. ಓಕೆ, ನೆಕ್ಸ್ಟ್ 99ನೇ ತಿದ್ದುಪಡಿಯ ಪ್ರಕಾರ ರಾಷ್ಟ್ರೀಯ ನೇಮಕಾತಿ ನ್ಯಾಯಾಂಗ ಆಯೋಗದ ಭಾಗವಾಗಿ ಯಾರನ್ನು ಪರಿಗಣಿಸಲಾಗಿದೆ? 99ನೇ ತಿದ್ದುಪಡಿ ಅನುಗುಣವಾಗಿ ಇಲ್ಲಿ ಯಾರಪ್ಪ? ಯೂನಿಯನ್ ಮಿನಿಸ್ಟರ್ ಆಫ್ ಲಾ ಆ್ಯಂಡ್ ಜಸ್ಟಿಸ್, ಕೇಂದ್ರ ಕಾನೂನು ಮತ್ತು ನ್ಯಾಯಾಂಗ ಸಚಿವರು. ಇಲ್ಲಿ ಇವರನ್ನು ಪರಿಗಣಿಸಲಾಗಿದೆ. ಓಕೆ, ನೆಕ್ಸ್ಟ್ 100ನೇ ಸಂವಿಧಾನ ತಿದ್ದುಪಡಿಯ ವಿಷಯ. 100ನೇ ಸಂವಿಧಾನ ತಿದ್ದುಪಡಿಯ ವಿಷಯ ಮೇನ್ಲಿ ಏನು ಹೇಳಿಪ್ಪ? ಮೇನ್ಲಿ ಈ ಒಂದು ಅಮೆಂಡ್ಮೆಂಟ್ ಆಗುದ್ದೇದಪ್ಪ ಅಂದ್ರೆ acquiring of the areas or territories by India and transfer of certain territories to ಬಾಂಗ್ಲಾದೇಶ್. ಇದೊಂದು ಅಗ್ರಿಮೆಂಟ್ ಆಗಿತ್ತು. ಏನಪ್ಪ, ಈಗ ಭಾರತ ಇದೆ. ಓಕೆ, ಸೊ ಭಾರತ ನೋಡಿ ಸುಮ್ಮನೆ. ಓಕೆ, ಇದು ಬಾಂಗ್ಲಾದೇಶ್. ಓಕೆ, ಇಲ್ಲಿ ಏನಾಗಿದೆ, ಕೆಲವೊಂದು ಪ್ರದೇಶಗಳು ಅಂದರೆ ಕೆಲವೊಂದು ಭಾಗ ಅಥವಾ ಸ್ಥಳ. ಓಕೆ, ಅಲ್ಲಿ ಕೆಲವೊಂದು ಪ್ರದೇಶಗಳನ್ನು ಈ ಇಂಡಿಯಾದವರು ಇವರಿಗೆ ಒಪ್ಪಿಸೋದು, ಬಾಂಗ್ಲಾದೇಶದವರು ಕೆಲವೊಂದು ಇಂಡಿಯಾದವ್ರಿಗೆ ಒಪ್ಪಿಸೋದು. ಇದೊಂದು ಅಗ್ರಿಮೆಂಟ್ ಇತ್ತು. ಇಟ್ಸ್ ಅ ಪ್ರೋಟೋಕಾಲ್ ಬಿಟ್ವೀನ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ. ಸೊ ಇಲ್ಲಿ ಏನಾಗುತ್ತಪ್ಪ ಕರೆಕ್ಟಾ? ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ಭೂ ವಿನಿಮಯ ಒಪ್ಪಂದ, ಭೂಮಿಯನ್ನು ವಿನಿಮಯ ಮಾಡಿಕೊಳ್ಳೋದು ಅಥವಾ ಟ್ರಾನ್ಸ್ಫರ್ ಮಾಡಿಕೊಳ್ಳೋದು. ಓಕೆ, ಸೊ ಆಪ್ಷನ್ 4 ಈಸ್ ಕರೆಕ್ಟ್. ನೆಕ್ಸ್ಟ್, ಬೀಟಿಂಗ್ ರಿಟ್ರೀಟ್ ಸಮಾರಂಭವನ್ನು ಆಯೋಜಿಸುವುದು. ಬೀಟಿಂಗ್ ರಿಟ್ರೀಟ್ ಆ್ಯಕ್ಚುಲಿ ಈ ಬೀಟಿಂಗ್ ರಿಟ್ರೀಟ್ ಸೆರೆಮನಿ ಅನ್ನೋದನ್ನು ಎವ್ರಿ ಇಯರ್ ಆನ್ ದ 29th January ಆ್ಯಟ್ ವಿಜಯ ಚೌಕ. ಪ್ರತಿ ವರ್ಷ 29th January, ನೆನಪಿರಲಿ 29 ಜನವರಿ ಯಾಟ್ ಎಲ್ಲಿ? ವಿಜಯ ಚೌಕ. ವಿಜಯ ಚೌಕದಲ್ಲಿ ಏನಪ್ಪ ಈ ಒಂದು ಸೆರೆಮನಿಯನ್ನು ಆಚರಿಸ್ತಾರೆ. ಯಾಕೆ? ಫಾರ್ ದ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ಸ್. ಓಕೆ, ಬೀಟಿಂಗ್ ರಿಟ್ರೀಟ್ ಮೇನ್ಲಿ ಇದನ್ನು ಯಾರಿಂದ ಕಂಡಕ್ಟ್ ಮಾಡಲಾಗ್ತದ? ಇಂಡಿಯನ್ ಆರ್ಮಿ ವಿತ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆ್ಯಸ್ ಅ ಸ್ಪೆಷಲ್ ಗೆಸ್ಟ್. ಸ್ಪೆಷಲ್ ಗೆಸ್ಟ್ ಯಾರಿರ್ತಾರೆ? ಪ್ರೆಸಿಡೆಂಟು. ನೆನಪಿರಲಿ, ಇವೆಲ್ಲ ಹೊಸ ಹೊಸ ಮಾಹಿತಿಗಳು ನಿಮಗಿಲ್ಲಿ ನೋಡಲಿಕ್ಕೆ ಸಿಗ್ತಾವೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು? ಗಣರಾಜ್ಯೋತ್ಸವದ 3 ದಿನಗಳ ನಂತರ, ಗಣರಾಜ್ಯೋತ್ಸವದ 2 ದಿನಗಳ ನಂತರ, ಗಣರಾಜ್ಯೋತ್ಸವದ 1 ದಿನದ ನಂತರ ಅಥವಾ ಅದೇ ದಿನದ ಸಂಜೆ. ಇಲ್ಲಿ ನಾನು ಏನು ಹೇಳಿದೆ? 29th ಹೇಳಿದೆ ಜಾನ್ವರಿ. ಗಣರಾಜ್ಯೋತ್ಸವ ಯಾವಾಗಿರುತ್ತೆ? 26 Jan. ಅಂದರೆ 27, 28, 29 ಅಂದರೆ ಗಣರಾಜ್ಯೋತ್ಸವದ 3 ದಿನಗಳ ನಂತರ. ಆಪ್ಷನ್ 1 ಈಸ್ ರೈಟ್. ಈ ವಿಮಾನ ನಿಲ್ದಾಣಗಳಿರುವ ಸ್ಥಳಗಳನ್ನು ಹೊಂದಿಸಿ ಬರೆಯಿರಿ. ನೋಡಿ, ಒಂದು ಕಡೆ
ಸ್ಥಳಗಳನ್ನು ಕೊಟ್ಟಿದ್ದಾರೆ. ಒಂದು ಕಡೆ ಆ ವಿಮಾನ ನಿಲ್ದಾಣಗಳನ್ನು ಕೊಟ್ಟಿದ್ದಾರೆ, ಅಂದರೆ ಏರ್ಪೋರ್ಟ್. ಓಕೆ, ಸೊ ಈಗ ಮ್ಯಾಚ್ ದ ಫಾಲೋಯಿಂಗ್ ನೋಡಿ. ಈಗ ಇಲ್ಲೇನು ಕೊಟ್ಟಿದ್ದಾರೆ? ನಾಗ್ಪುರು, ಪಾಟ್ನಾ, ಲಕ್ನೋ, ವಾರಣಾಸಿ. ಓಕೆ, ಸೊ ಈಗ ನಾಗ್ಪುರದಲ್ಲಿ ಯಾವುದು ಬರುತ್ತೆ? ನಾಗ್ಪುರದಲ್ಲಿ ಬರೋದು ಯಾವುದಪ್ಪ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಓಕೆ, ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಾಗ್ಪುರಲ್ಲಿ, ಮಹಾರಾಷ್ಟ್ರ. ಇವೆಲ್ಲ ಪ್ಲೇಸ್ಗಳು ನೆನಪಿರ್ಬೇಕು ನಿಮಗೆ, ಯಾವ ಒಂದು ಸಿಟಿ ಎಲ್ಲಿ ಐತೆ ಅಂತ. ನೆಕ್ಸ್ಟ್ ಪಾಟ್ನಾದಲ್ಲಿ ಮುಖ್ಯವಾದಂಥದ್ದು ಯಾವುದಿದೆ? ಇಲ್ಲಿ ನೋಡಿ, ಈಗ ನಾಗ್ಪುರು ಏನಾಯಿತು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಓಕೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಆದಮೇಲೆ ಇದು ನಾಗ್ಪುರ ಡಿ ಆಯಿತು. ಓಕೆ, ಈಗ ಪಾಟ್ನಾ ಏನಪ್ಪ? ಪಾಟ್ನಾ ಇದು ಜಯಪ್ರಕಾಶ್ ನಾರಾಯಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಇಲ್ಲಿ. ಓಕೆ, ಇದು ಬಿ ಆಗುತ್ತೆ. ಓಕೆ, ನೆಕ್ಸ್ಟ್ ಲಕ್ನೋ ಏನು? ಎ ಆಗುತ್ತೆ. ಎ ಯಾವುದು ಹೇಳಿ? ಚೌಧರಿ ಚರಣ್ ಸಿಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಓಕೆ, ಸೊ ನೆಕ್ಸ್ಟು ವಾರಣಾಸಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು ಬರುತ್ತಪ್ಪ ನೋಡಿ, ನಿಮಗೆ ಫುಲ್ಲಾಗಿ ತೋರಿಸ್ಬೇಕಂದ್ರೆ ಇದು ನಾಗ್ಪುರು ಡಿ ಬಾಬಾ ಸಾಹೇಬ್ ಅಂಬೇಡ್ಕರ್, ಇದು ಪಾಟ್ನಾ ಬಿ ಜಯಪ್ರಕಾಶ್ ನಾರಾಯಣ್. ಓಕೆ, ನೆಕ್ಸ್ಟ್ ಲಕ್ನೋ ಚೌಧರಿ ಚರಣ್ ಸಿಂಗ್ ಅಂತಿದು ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಸೊ ಆಪ್ಷನ್ 1 ಈಸ್ ರೈಟ್. ಮತ್ತು ಇದನ್ನು ಬಿಟ್ಟರೆ ಇನ್ನಷ್ಟು ಒಂದು ಏರ್ಪೋರ್ಟ್ಗಳನ್ನು ಹೇಳ್ತೇನೆ ನಿಮಗೆ, ನೆನಪಿರಲಿ. ಒಂದನೇದ್ದು ಯಾವುದಪ್ಪ ಅಂದರೆ ಹೈದರಾಬಾದಲ್ಲಿ ಯಾವುದಿದೆ? ರಾಜೀವ್ ಗಾಂಧಿ. ಓಕೆ, ರಾಜೀವ್ ಗಾಂಧಿ ಏರ್ಪೋರ್ಟ್ ಇದೆ, ಅದು ಎಲ್ಲಿ? ತೆಲಂಗಾಣದಲ್ಲಿ. ಮತ್ತು ನೆಕ್ಸ್ಟು ನ್ಯೂ ದಿಲ್ಲಿ, ಇಂಪಾರ್ಟೆಂಟು, ನ್ಯೂ ದಿಲ್ಲಿ ಇಂದಿರಾ ಗಾಂಧಿ, ನ್ಯೂ ದಿಲ್ಲಿ ಇಂದಿರಾ ಗಾಂಧಿ. ಓಕೆ, ನೆಕ್ಸ್ಟು ಬೆಂಗಳೂರಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟು, ಮಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು. ಮತ್ತು ನೆಕ್ಸ್ಟು ಕೋಜಿಕೋಡಲ್ಲಿ ಅದರ ಓಲ್ಡೆಸ್ಟ್ ಹೆಸರಿದೆ. ಕೋಜಿಕೋಡಿಗೆ ಪೈಲ ಕಾಲಿಕತ್ ಅಂತ ಕರಿತಿದ್ರು, ಅದು ಕಾಲಿಕತ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನೆಕ್ಸ್ಟ್ ಮುಂಬೈಯಲ್ಲಿ CST ಅಂದರೆ ಛತ್ರಪತಿ ಶಿವಾಜಿ CSIT, ಅದು CST ಇದಾಗುತ್ತೆ, ಅದು ರೈಲ್ವೆ ಸ್ಟೇಷನು. ಛತ್ರಪತಿ ಶಿವಾಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ CSI, ಛತ್ರಪತಿ ಶಿವಾಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನೆಕ್ಸ್ಟು ನಾಗ್ಪುರಲ್ಲಿ ಗೊತ್ತಾಯಿತು ಬಾಬಾ ಸಾಹೇಬ್ ಅಂಬೇಡ್ಕರು. ನೆಕ್ಸ್ಟು ಅಮೃತ್ಸರದಲ್ಲಿ ಶ್ರೀ ಗುರು ರಾಮದಾಸ್ ಜಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಆಮೇಲೆ ಅಹಮದಾಬಾದಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಓಕೆ, ನೆಕ್ಸ್ಟ್ ದಾಬೋಲಿಮ್ ಏರ್ಪೋರ್ಟ್ ಎಲ್ಲಿದೆ? ದಾಬೋಲಿಮ್ ಇದು ಗೋವಾದಲ್ಲಿದೆ. ಓಕೆ, ನೆಕ್ಸ್ಟ್ ವೀರ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವೀರ ಸಾವರ್ಕರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇದು ಇರೋದು ಪೋರ್ಟ್ ಬ್ಲೇಯರ್ ಅಂದರೆ ಎಲ್ಲಿ ಗೊತ್ತಪ್ಪ? ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್. ಓಕೆ, ನೆಕ್ಸ್ಟ್ ಪ್ರೋ ಕಬಡ್ಡಿ ತಂಡಗಳ ಪೂರ್ಣ ಹೆಸರು ಸೂಚಿಸಿ. ಇದಂತರೂ ಎಲ್ಲರಿಗೂ ಈ ಕಬಡ್ಡಿ ಲೀಗ್ ಯಾರು ನೋಡಿರ್ತೀರಿ ಅವ್ರಿಗೆ ಈಜಿಯಷ್ಟೇ ಆಗುತ್ತೆ. ಯಾಕಂದರೆ ಇಲ್ಲಿ ನೋಡಿ,
ಬೆಂಗಳೂರು ಕೊಟ್ಟಿದ್ದಾರೆ, ಪಾಟ್ನಾ ಕೊಟ್ಟಿದ್ದಾರೆ, ತೆಲುಗು ಕೊಟ್ಟಿದ್ದಾರೆ, ಬೆಂಗಾಲ್ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ಬೆಂಗಳೂರದೇನು ಬೆಂಗಳೂರು ಬುಲ್ಸ್, ಪಾಟ್ನಾ ಪಿರೇಟ್ಸ್ ಆರ್ ಪೈರೇಟ್ಸ್, ಪಾಟ್ನಾ ಪೈರೇಟ್ಸ್. ಓಕೆ, ನೆಕ್ಸ್ಟ್ ಹೇಳಿ. ಬೆಂಗಾಲ್ ವಾರಿಯರ್ಸ್, ಹೌದಾ, ಬೆಂಗಾಲ್ ವಾರಿಯರ್ಸ್. ಮತ್ತು ನೆಕ್ಸ್ಟು ತೆಲುಗು ಟೈಟಾನ್ಸ್. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತಪ್ಪ, ಬೆಂಗಳೂರು ಬುಲ್ಸ್ ಸಿ. ನೆಕ್ಸ್ಟ್ ಪಾಟ್ನಾ ಪೈರೇಟ್ಸ್, ತೆಲುಗು ಟೈಟಾನ್ಸ್, ಬೆಂಗಾಲ್ ವಾರಿಯರ್ಸ್. ಇದ್ರ ಬಿಟ್ಟರೆ ಮತ್ತು ಬೇರೆ ಅದಾವೆ ನೋಡಿ. ಬೆಂಗಾಲ್ ವಾರಿಯರ್ಸ್, ಬೆಂಗಳೂರು ಬುಲ್ಸ್, ದಬಂಗ್ ದಿಲ್ಲಿ, ಗುಜರಾತ್ ಜೈಂಟ್ಸ್, ಹರಿಯಾಣ ಸ್ಟೀಲರ್ಸ್, ಜೈಪುರ್ ಪಿಂಕ್ ಪ್ಯಾಂಥರ್ಸ್, ಪುಣೆ ಸಿಟಿ ಪಲ್ಟನ್, ಓಕೆ, ಚೆನ್ನೈ ತಲೈವಾ, ಅಥವಾ ಇದು ತೆಲುಗು ಟೈಟಾನ್ಸ್ ಆರ್ ತೆಲಂಗಾಣ ಟೈಟಾನ್ಸ್, ಮುಂಬೈ ಮಾವೆರಿಕ್ಸ್, UP ಯೋದ್ಧಾಸ್, ಈ ಥರ ಬರ್ತವೆ. ಓಕೆ, ಮೊಟ್ಟ ಮೊದಲ ಟೂರ್ನಾಮೆಂಟ್ ನಡೆದು ಯಾವಾಗ ಕಬಡ್ಡಿ ಲೀಗ್ ಅಂದರೆ 2014 ನೆನಪಬೇಕು, 2014. ನೆಕ್ಸ್ಟ್, ಪ್ರತ್ಯೇಕತಾ ಆರ್ಥಿಕ ವಲಯವು ರಾಜ್ಯದ ಹಕ್ಕಿಗೆ ಸಂಬಂಧಿಸಿದೆ. ಅಂದರೆ ಪ್ರತ್ಯೇಕತಾ ಅಂದರೆ ಎಕನಾಮಿಕ್ ಝೋನ್ ಆಫ್ ರಿಲೇಟ್ಸ್ ಟು ದಿ ರೈಟ್ ಆಫ್ ದಿ ಸ್ಟೇಟ್. ಮೇನ್ಲಿ ಇದು ಫಾರ್ ಎಕ್ಸ್ಪ್ಲೋರ್ ಆ್ಯಂಡ್ ಎಕ್ಸ್ಪ್ಲಾಯ್ಟ್, ಕನ್ಸರ್ವ್ ಆ್ಯಂಡ್ ಮ್ಯಾನೇಜ್ ದ ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ಪ್ರೊಡ್ಯೂಸ್ ದ ಎನರ್ಜಿ ಫ್ರಮ್ ದ ವಿಂಡ್, ವಾಟರ್ ಆ್ಯಂಡ್ ಕರೆಂಟ್ಸ್. ಅಂದರೆ ಇಲ್ಲಿ ನೀವು ಇದ್ರ ಮೇಲಿಂದ ಏನು ತಿಳ್ಕೊಳ್ಳೋದಪ್ಪ, ಈ ಒಂದು ಪ್ರತ್ಯೇಕತಾ ಆರ್ಥಿಕ ವಲಯವು ರಾಜ್ಯದ ಹಕ್ಕಿಗೆ ನಾರ್ಮಲ್ ಆಗಿ ಈ ಕೈಗಾರಿಕಾ ಅಭಿವೃದ್ಧಿಗೆ ಮೂಲ ಸೌಕರ್ಯವನ್ನು ಸೃಷ್ಟಿಸುವುದು. ಸೊ ಇಲ್ಲಿ ಆಪ್ಷನ್ 2 ಇಸ್ ಕರೆಕ್ಟ್. ಸಾರಿ ಫ್ರೆಂಡ್ಸ್, ಆಪ್ಷನ್ 2 ಅಲ್ಲ, ಆಪ್ಷನ್ 1 ಆಗುತ್ತೆ. ಇದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಲ್ಲ, ಪ್ರತ್ಯೇಕತಾ ಆರ್ಥಿಕ ವಲಯ. ಇದು ಸಾಗರ ಸಂಪನ್ಮೂಲಗಳ ಅನ್ವೇಷಣೆ ಮತ್ತು ಬಳಕೆ. ಸಾಗರ ಸಂಪನ್ಮೂಲ ಅಂದರೆ ಏನಪ್ಪ, ಅದರದ್ದು ಟೈಡಲ್ ಎನರ್ಜಿ ಬರುತ್ತೆ, ವಾಟರ್ದಿಂದ, ಓಕೆ, ವಿಂಡು, ಈ ಥರದ್ದೆಲ್ಲ ಈ ಒಂದು ಕೋಸ್ಟಲ್ ಸ್ಟೇಟ್ಗಳು ಈ ಥರ ಒಂದು ಹಕ್ಕುಗಳನ್ನು ಪಡೆದಿವೆ. ಆಪ್ಷನ್ 1 ಈಸ್ ರೈಟ್. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇದರ ಭಾಗ, ನ್ಯೂ NDB. ಇದು ಬ್ರಿಕ್ಸ್ ಇದರ ಭಾಗ. ಓಕೆ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂದರೆ NDB. ಇದು ಫಾರ್ಮರ್ಲಿ ರೆಫರ್ ಟು ಆ್ಯಸ್ ಅ ಬ್ರಿಕ್ಸ್ ಡೆವಲಪ್ಮೆಂಟ್ ಬ್ಯಾಂಕ್. ಓಕೆ, ಸೊ ಇಲ್ಲಿ ಬ್ರಿಕ್ಸಲ್ಲಿ ಎಷ್ಟಿದ್ದಾವೆ ಟೋಟಲ್ ಸ್ಟೇಟು, ಇದು ಸಾರಿ ಕಂಟ್ರೀಸು ಬ್ರಿಕ್ಸ್. B ಫಾರ್ ಬ್ರೆಜಿಲ್, R ಫಾರ್ ರಷ್ಯಾ, I ಫಾರ್ ಇಂಡಿಯಾ, C ಫಾರ್ ಚೀನಾ, S ಫಾರ್ ಸೌತ್ ಆಫ್ರಿಕಾ. ಓಕೆ, ಆ್ಯಂಡ್ another one, where is the headquarter of the new development bank, NDB? It is in Shanghai. ಎಲ್ಲಿ ಬಂತು, ಚೀನಾದಲ್ಲಿ. ADB ಇದು ಎಲ್ಲಿ ಬಂತು, ADB ಕನ್ಫ್ಯೂಸ್ ಆಗ್ತೀರಾ, NDB ಇದು ಶಾಂಘೈಯಲ್ಲೇ, ADB ಅಂದರೆ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಇದು ಫಿಲಿಪೀನ್ಸ್, ಮನೀಲಾದಲ್ಲಿ. ಓಕೆ, ಮನೀಲಾ. ನೆಕ್ಸ್ಟ್,
ಇಲ್ಲಿ ನೋಡಿ ನೆಕ್ಸ್ಟ್ ಕ್ವಶನು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇದೆ. 2015 ಒಂದು ಪ್ಯಾರಿಸ್ ವಾಯುಯಾನ ಸಮಾವೇಶದಲ್ಲಿ ಭಾಗವಹಿಸಿದವರು ಸರಾಸರಿ ಜಾಗತಿಕ ತಾಪವನ್ನು ಇಳಿಸಲು ಒಪ್ಪಿದ್ದು ಎಷ್ಟು? ಇಲ್ಲಿ ಒಂದು ಜಾಗತಿಕ ಅಂದರೆ ಗ್ಲೋಬಲ್ ಟೆಂಪ್ರೇಚರನ್ನು ಒಂದು ಇಂತಿಷ್ಟ ತಾಪಮಾನ ಅಂತ ಅದನ್ನು ಇಳಿಸ್ಬೇಕಂತ ಒಂದು ಏನಪ್ಪ ಒಂದು ಒಪ್ಪಂದ ಹಾಕಿದ್ರು. ಒಪ್ಪಂದ ಅಥವಾ ಒಂದು ಸಮಾವೇಶದಲ್ಲಿ ಒಂದು ಅಲ್ಲಿ ಭಾಗವಹಿಸಿದ್ರು. ಸೊ ಅವಾಗ ಏನು ಇಂತಿಷ್ಟೇ ಒಂದು ಟೆಂಪ್ರೇಚರನ್ನು ನಾವು ಮಿತಿಗೊಳಿಸ್ಬೇಕು ಅಂತ ಒಬ್ರಿಗೊಬ್ರು ಒಪ್ಕೊಂಡಿರು. ಎಷ್ಟಪ್ಪ ಅದು 2 ಡಿಗ್ರಿ ಸೆಲ್ಸಿಯಸ್ ಮೀನ್ಸ್ 3.6 ಫ್ಯಾರನ್ಹೀಟ್. ಸೊ ಆಪ್ಷನ್ 1 ಈಸ್ ರೈಟ್. ನೆಕ್ಸ್ಟ್, ಭಾರತ ಸರ್ಕಾರದ ಸಾಗರಮಾಲಾ ಯೋಜನೆಯು ಇದಕ್ಕೆ ಸಂಬಂಧಿಸಿದೆ. ನೋಡಿ, ಸಾಗರಮಾಲಾ ಯೋಜನೆ ಇದು ಮೇನ್ಲಿ ಇದರ ಮೇನ್ ಪ್ರೊಜೆಕ್ಟ್ ಏನು, ಏಮ್ ಏನು ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಗ್ರೋತ್ ಆಫ್ ದಿ ಪೋರ್ಟ್ಸ್ ಇನ್ ಇಂಡಿಯಾ, ದೇರ್ ಬೈ ಬೂಸ್ಟಿಂಗ್ ದ ಕನೆಕ್ಟಿವಿಟಿ ಆ್ಯಂಡ್ ಕಮರ್ಷಿಯಲ್ ಪರ್ಸ್ಪೆಕ್ಟ್ ಅಕ್ರಾಸ್ ದ ಕೋಸ್ಟ್ ಲೈನ್ ಆಫ್ ಇಂಡಿಯಾ. ಅಂದರೆ ಈ ಬಂದರು ಮೂಲ ಸೌಕರ್ಯಗಳ ಅಭಿವೃದ್ಧಿಯನ್ನು ಮಾಡೋದು ಮೇನು. ಪೋರ್ಟ್ಗಳನ್ನು ಈಗ ಪೋರ್ಟ್ ಅಂದರೆ ನಮ್ಮ ಇಂಡಿಯಾದಲ್ಲಿ ಯಾವ ಬರ್ತಪ್ಪ ಮೇನ್ಲಿ ನೋಡಿ, ಈಗ ರಫ್ಲಿ ಅಂತ ತೊಗೊಂಡ್ರೆ ನೀವು ಓಕೆ ಇದು ಇಂಡಿಯಾ, ಇಲ್ಲಿ ನೆಕ್ಸ್ಟ್ ಇಲ್ಲಿ ಮೇಲೆ ಇಂಡಿಯಾ ಆಗುತ್ತೆ. ಓಕೆ, ಸೊ ಇಲ್ಲಿ ಬರುತ್ತೆ ಕಾಂಡ್ಲಾ. ಓಕೆ, ಫಸ್ಟ್ ಕಾಂಡ್ಲಾ ಫೇಮಸ್ ಇದೆ ಅದು. ಆಮೇಲೆ ಪೋರಬಂದರು ಇಲ್ಲಿ ಗುಜರಾತಲ್ಲಿ. ನೆಕ್ಸ್ಟ್ ಮಹಾರಾಷ್ಟ್ರದಲ್ಲಿ ಮುಂಬೈ. ಆಮೇಲೆ ಮತ್ತೆ ಮಹಾರಾಷ್ಟ್ರದಲ್ಲಿ ಇದು ಜವಾಹರ್ಲಾಲ್ ನೆಹರು ಅಥವಾ ನವಶೇವಾ ಪೋರ್ಟ್ ಬರುತ್ತೆ. ಗೋವಾದಲ್ಲಿ ಮರ್ಮಗೋವಾ ಬರುತ್ತೆ. ಕರ್ನಾಟಕದಲ್ಲಿ ಮ್ಯಾಂಗ್ಳೂರು ಬರುತ್ತೆ. ಮತ್ತು ಕೇರಳದಲ್ಲಿ ಕೊಚ್ಚಿ ಬರುತ್ತೆ. ನೆಕ್ಸ್ಟ್ ತುತಿಕೋರಿನ್ ಬರುತ್ತೆ ಇಲ್ಲಿ ತಮಿಳ್ನಾಡಲ್ಲಿ. ಆಮೇಲೆ ತಮಿಳ್ನಾಡಲ್ಲಿ ಇನ್ನೊಂದು ಯಾವುದು ಮೋಸ್ಟ್ ಇಂಪಾರ್ಟೆಂಟ್, ಚೆನ್ನೈ ಆ್ಯಂಡ್ ಇಗ್ಮೋರ್, ಸಾರಿ ಎನ್ನೋರ್ ಬರುತ್ತೆ, ಎನ್ನೋರ್. ಓಕೆ, ನೆಕ್ಸ್ಟ್ ಆಂಧ್ರದಲ್ಲಿ ವಿಶಾಖಪಟ್ಟಣಂ, ಒಡಿಸ್ಸಾದಲ್ಲಿ ಪ್ಯಾರಾದೀಪ್, ನೆಕ್ಸ್ಟ್ ಪಶ್ಚಿಮ ಬಂಗಾಳದಲ್ಲಿ ಹಾಲ್ದಿಯಾ. ಇಷ್ಟು ಇವು ಇಂಪಾರ್ಟೆಂಟ್ ಈ ಒಂದು ಪೋರ್ಟ್ಗಳನ್ನು ಒಂದು ಏನಪ್ಪ ಅದರ ಒಂದು ಇನ್ಫ್ರಾಸ್ಟ್ರಕ್ಚರು ಅದರ ಒಂದು ಗ್ರೋತ್ ಮಾಡಬೇಕಂತ ಒಂದಕ್ಕೊಂದು ಕನೆಕ್ಟಿವಿಟಿ ಎಂಟೈರ್ ಕೋಸ್ಟ್ ಲೈನ್ ಕನೆಕ್ಟಿವಿಟಿ ಆಗಬೇಕಂತ ಅದನ್ನು ಈ ಒಂದು ಸಾಗರಮಾಲಾ ಪ್ರಾಜೆಕ್ಟದು ಉದ್ದೇಶ. ನೆಕ್ಸ್ಟ್, ವಿಶ್ವಸಂಸ್ಥೆಯ ಅಧಿಕೃತ ಆಜ್ಞೆಯಡಿ ಈ ಕೆಳಗಿನ ಯಾವ ಅಂಗಗಳು ಸಾಮಾಜಿಕ ಸುರಕ್ಷತೆಗೆ ಹೊಣೆಯಾಗುತ್ತದೆ? ಫ್ರೆಂಡ್ಸ್, ಇಲ್ಲಿ ಆ್ಯಕ್ಚುಲಿ ಈ ಕ್ವಶನ್ದಲ್ಲೇ ಕ್ವಶನ್ ಕರೆಕ್ಟ್ ಇದೆ. ಆದರೆ ನನ್ನ ಪ್ರಕಾರ ಈ ಒಂದು ವಿಶ್ವಸಂಸ್ಥೆಯ ಅಧಿಕೃತ ಆಜ್ಞೆಯಡಿ, ಓಕೆ, ಸೊ ಈ ಒಂದು ಯುನೈಟೆಡ್ ನೇಷನ್ದು ಮೇಂಟೆನೆನ್ಸ್ ಆಫ್ ದಿ ಪೀಸ್ ಆ್ಯಂಡ್ ಸೆಕ್ಯೂರಿಟಿ, ಈ ಸುರಕ್ಷತೆಯನ್ನು ಕಾಪಾಡಲಿಕ್ಕೆ ಮೇನ್ ಒಂದು ಬಾಡಿ ಯಾವುದಪ್ಪ ಅಂತಂದ್ರೆ ಅದು USA, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್. ಸೊ ಇಲ್ಲಿ ಆಪ್ಷನಲ್ಲಿ ಅದು ಇಲ್ಲವೇ ಇಲ್ಲ. ಸೊ ಇಲ್ಲಿ ಐ ಥಿಂಕ್ ಇದು ಗ್ರೇಸ್ ಮಾರ್ಕ್ ಇರ್ಬೋದು. ಓಕೆ, ಬೇಕಿದ್ದರೆ ನೀವು ನೆಟ್ಟಲ್ಲಿ ನೋಡಿ, ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ನೋಡಿ, ಏನಾದ್ರದ್ದು ಇದರ ಒಂದು ಆನ್ಸರ್ ಸಿಕ್ಕರೆ ನನಗೆ ಹೇಳಿ. ಐ ಥಿಂಕ್ ಯುನೈಟೆಡ್ ನೇಷನ್ ಇಸ್ ದ ಕರೆಕ್ಟ್. ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅನ್ನೋದು ಮೇನು. ಓಕೆ, ಈ ಸೆಕ್ಯೂರಿಟಿ ಕೌನ್ಸಿಲು ಇದ್ರದ್ದು ಮೇನ್ ರೆಸ್ಪಾನ್ಸಿಬಿಲಿಟಿ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ಸೆಷನಲ್ಲಿ ಮುಂದುವರಿದ ಭಾಗವನ್ನು ಕಂಪ್ಲೀಟ್ ಮಾಡೋಣ. ಅಲ್ಲಿಯವರೆಗೆ ಇಲ್ಲಿ ನಾವು ಧನ್ಯವಾದಗಳನ್ನು ಹೇಳುತ್ತಾ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.